ನರಸಿಂಹ ನರಸಿಂಹ ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ನಮ್ಮೂರಿಗೆ ಬಂದು ನಮಗೆ ಶೆಟ್ಟು ಹೊಡೆದು ನಮಗೆ ಸವಾಲಾಗಿಯೋ ಸಕ್ಕಿನ ನರಕೊನ್ನಿ ನರಸಿಂಹ ನೀನು ಸವಾಲಾಗಿದ ಸೇಡು ತೀರಬೇಕಾದರೆ ಚಂದೂಳಿ ಚೆಲುವೆಯಾದ ನಿನ್ನ ಹೆಂಡತಿ ಶೀಲರನಾಗಲೇ ಬೇಕು. ಇಂದು ಪುಂಡನಂತೆ ಪುಡಿದಾಡುತ್ತಿರುವ ಪ್ರಶಾಂತನ ತಾಯಿ ಮರಣಾಗಲೇಬೇಕು. ನರಸಿಂಹ ಇನ್ನು ಮುಂದೆ ಹೇಗಿದೆ ನೋಡಿ ಗಜೇಂದ್ರನ ಅರ್ಪಣ. ಶುರುವಾಯಿತು ಮಕ್ಕಳೇ ನಿಮಗೆ ಗೋಳಾಟ. ಈ ಗಜೇಂದ್ರನನ್ನು ಎದುರಾಗಿಕೊಂಡಿರುವ ಮನೆತನ ಸರ್ವನಾಶ ಮಾಡುವುದೇ ಈ ಗಜೇಂದ್ರನ ಆಟ. ಓಹೋ, ಆ ಪರಮೇಶನ ಹೆಂಡತಿ ಪಾರ್ವತಿ ಈ ಕಡೆಗೆ ಬಂದಂತೆ ಕಾಣುತ್ತಿದೆ. ಬರಲಿ. ನಿಂತ್ಕೋ ಪಾರ್ವತಿ, ನಿಂತ್ಕೋ. ಯಾಕೆ ಶ್ರೀಮಂತರೇ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ಪಾರ್ವತಿ, ಅರಳದ ತಾವರೆಂತಿರುವ ನಿನ್ನ ಸೌಂದರ್ಯ, ಆ ಬಡವನ ಗುಡಿಸಿನಲ್ಲಿ ಬಾಡಿ ಹೋದ ಗುಲಾಬಿ ಹೂವ. ನೀನು ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆಗೆ ಇದ್ದರೆ ನಿನಗೆ ವಜ್ರಾವಳಿಯಿಂದ ಏನು ಬೇಕು ಕೇಳಿಕೊಡುತ್ತೇನೆ. ನಿನ್ನನ್ನು ನನ್ನ ಅರಮನೆಯಲ್ಲಿ ರಾಣಿಯಾಗಿ ಮಾಡುತ್ತೇನೆ. ಆದರೆ ನೀನು ನನ್ನ ಸೂಳಿಯಾಗಿದ್ದರೆ ಸಾಕು. ನಾನು ಏನ್ ಕೇಳಿದ್ರು ಕೊಡ್ತೀರಾ? ಏನು ಬೇಕು ಕೇಳಿ. ಆಯ್ತು, ನನಗೆ ಒಂದು ಲಕ್ಷ ಕೊಡಿ. ಲಕ್ಷ? ಲಕ್ಷಕ್ಕೆ ಬರುತ್ತಿ? 10 ಲಕ್ಷ ಕೇಳು. ಶ್ರೀಮಂತರೇ, ನಾನು ಕೇಳಿದ್ದು ನಿಮಗೆ ಲಕ್ಷ ಕೊಡಿ ಅಂತಲ್ಲ, ನನ್ನ ಮಾತಿನ ಕಡೆ ಸ್ವಲ್ಪ ಲಕ್ಷ ಕೊಡಿ ಎಂದು. ಆಯ್ತು ಶ್ರೀಮಂತರೇ, ಈ ನಿಮ್ಮ ಮಾತಿಗೆ ಒಪ್ಪಿ ನಿಮ್ಮ ಮನೆಗೆ ಬಂದು ನಾನು ಸುಳ್ಳಿಯಾಗಿ ಇರ್ತೇನೆ. ನೀವು ಹೇಳಿದ ಕಂಡೀಷನ್ಗೆಲ್ಲ ನಾನು ಒಪ್ಕೊಡ್ತೇನೆ. ನನ್ನವು ಕೆಲವು ಕಂಡೀಷನ್ ಇದೆ ಶ್ರೀಮಂತರೇ. ಏನು ಹೇಳು ನಿನ್ನ ಕಂಡೀಷನ್? ನೋಡಿ ಶ್ರೀಮಂತರೇ, ಈ ನಿಮ್ಮ ಮನೆಗೆ ನಾನು ಸುಳ್ಳಿಯಾಗಿ ಬಂದು ನಿಮ್ಮ ಮಂಚಕ್ಕೆ ರಾಣಿ ಆಗ್ಬೇಕಂದ್ರೆ ಒಂದೇ ಒಂದು ದಿನ ನಿನ್ನ ಹೆಂಡತಿಯನ್ನು ನನ್ನ ಗಂಡನ ಮಂಚಕ್ಕೆ ಸೂಳೆಯಾಗಿ ಬರಬೇಕು. ನಿನ್ನ ಶೆಂಡ ಗಂಡನಿಂದ ಸುಖ ಕಾಣದ ನಿನ್ನ ಹೆಂಡತಿ ನನ್ನ ಗಂಡನಿಂದ ಒಂದೇ ಒಂದು ರಾತ್ರಿ ಬೇವರು ಇರಿಸುವ ಹಾಗೆ ಕಳಿಸುತ್ತಾನೆ ನನ್ನ ಗಂಡ. ಈ ಶ್ರೀಮಂತನ ಸರದಾರನ ಹೆಂಡತಿ ಆ ಬಡಾಧಿಕಾರಿ ನಿನ್ನ ಗಂಡನ ಮಂಚಕ್ಕೆ ಕಳಿಸಬೇಕೆ? ಗಂಡನ ಪೌರುಷವನ್ನು ಗರ್ವದಿಂದ ಉಚ್ಚರಿಸುವ ಉಚ್ಚೆಣ್ಣೆ. ಕಾರಣೇನು? ಈ ಶೆಂಡನ ಗಂಡುಸ್ತನ ಎಷ್ಟಿದೆ ಎಂದು ತೋರಿಸೇ ಬಿಡ್ತೀನಿ. ಇದೇ ರೀತಿ ನಿನ್ನ ಮೈ ಮೇಲೆ ಹತ್ತಿ ಹಾರಿ ಬಂದಿದ್ದೆ ಆದರೆ ನಿನ್ನನ್ನು ಕುಕ್ಕು ತಿನ್ನಲು ಬಂದೇ ಬರುತ್ತಾನೆ ನನ್ನ ಮಗ ಪ್ರಶಾಂತ. ಪುಂಡ ಪ್ರಶಾಂತ? ಪಾರ್ವತಿ, ಆ ನಿನ್ನ ಮಗ ನನ್ನ ಕಾರ್ಯದಲ್ಲೇನಾದರೂ ಅಡ್ಡ ಬಂದರೆ ಅವನ ಮೈ ಚರ್ಮವನ್ನು ಸುಲಿದು ನನ್ನ ಕಾಲಿಗೆ ಚಪ್ಪಲು ಮಾಡಿಸಿಕೊಳ್ಳ ಬಿಡಬಾರದು ಸರ್ಪ ಗಜೇಂದ್ರ. ಚಪ್ಪಲಿ? ನನ್ನ ಮಗನ ಮೈ ಚರ್ಮ ಸುಲಿಸಿ ನೀನು ಚಪ್ಪಲಿ ಮಾಡ್ಕೊಡ್ತಿ ಅಂತ ಹೇಳ್ತಿದ್ಯಲ್ಲ, ಅದೇ ಚಪ್ಪಲಿ ನಾನಿನ ತಲೆ ಮೇಲೆ ಇಟ್ಟು ಆ ಚಪ್ಪಲಿ ನಾನಿನ ಕೊಳ್ಳಿಗೆ ಹಾರವಾಗಿ ಇಡೀ ಊರು ತುಂಬ ಮೆರವಣಿಗೆ ಮಾಡ್ತಾನೆ ನನ್ನ ಮಗ ಗಂಡು ಹುಲಿ. ಪಾರ್ವತಿ, ನನ್ನ ಮಗ ಗಂಡು ಹುಲಿ, ನನ್ನ ಗಂಡ ಗಂಡು ಸಂದಿ. ನಾವೇನು ಶೆಂಡರೆಂದು ತಿಳಿದಿವ್ಯಾ?
ಮಾತಿಗೆ ಮಾತು ಬೆಳೆಸಿದರೆ ಹೊತ್ತು ಹೋಗುತ್ತಿದೆ ಹಿಡ. ನಿನ್ನ ಸೊಕ್ಕು ಮುರಿಯುವುದಿಲ್ಲ. ನಿನ್ನ ಸೊಕ್ಕು ಮುರಿಯಬೇಕಾದರೆ ಈಗಲೇ ನಿನ್ನ ಶೀಲರಣಾಗಲೇಬೇಕು. ಬಾರಲೇ ಬಾ, ಕಡಿವಾರ ಹೇಳುವ ಗಂಡಗಾರ್ತೆ. ಏ ಸಾವುಕಾರ ನನ್ನ ಮಗನೇ, ಇಲ್ಲಿಂದ ಸುಮ್ಮನೆ ಹೋದರೆ ಸರಿ. ಇಲ್ಲವೆಂದರೆ ಇಲ್ಲಿ ಕುಳಿತಿರುವ ವೀರ ನಾರಿಯರು ಎದ್ದು ಬಂದು ನಿನಗೆ ಸರಿಯಾದ ಉತ್ತರ ಕೊಡುತ್ತಾರೆ. ಸಮಾಜದ ಗರತಿಯರು. ನಿನ್ನಂತ ಗರತಿ ಗಂಗವನ್ನು ಎತ್ತು ನಿಂತ ಗಂಡನ ತಲೆಗೆ ಮಾಟ ಮಂತ್ರ ಮಾಡಿ ಗಂಡನನ್ನು ತಮ್ಮ ಕೈಗಂಟೆಗೆ ಮಾಡಿಕೊಂಡು ಮಿಂಡ ಮನೆಗೆ ಬರುವಾಗ ಗಂಡನನ್ನು ಮನೆಯಿಂದವರೆಗೆ ಹೋಗಂತೆ ಮಾಡುತ್ತಾರೆ ನಿಮ್ಮಂತ ಗರತಿಯರ ಹೆಂಡರ ಜೊತೆ ಚಕ್ಕಂದು ಆಡುವಾಗ ಯಾರಾದರೂ ಬಂದರೆ ನನ್ನ ಮರ್ಯಾದೆ ಹೋಗುತ್ತದೆಂದು ಹೆಂಡನನ್ನು ಮಂಚದ ಕೆಳಗೆ ಬಚ್ಚಿಟ್ಟಿದ್ದಾರೆ ನಿಮ್ಮಂತ ಗರತಿಯರು. ಹೆಂಡನ ಜೊತೆ ಮಂಚದ ಮೇಲೆ ಮೈ ಬಿಸಿ ಮಾಡಿಕೊಳ್ಳುವಾಗ ಯಾರಾದರೂ ಬಂದರೆ ನನ್ನ ಗಂಡ ಬಂದರೆ ಇಲ್ಲಿ ನನ್ನ ಮರ್ಯಾದೆ ಹೋಗುತ್ತದೆಂದು ಗಂಡನನ್ನೇ ಸಾಯಿಸಿ ಉತ್ತಮದಲ್ಲಿ ಊಟಾಗುತ್ತಾರೆ ನಿಮ್ಮಂತ ಗರತಿಯರು. ನಮ್ಮ ನಾರಿಯರಿಗೆ ಆಸರಾಗನೆಂದು ಸರ್ಕಾರದವರು ಉಚಿತ ಪ್ರಯಾಣ ನಿರ್ಮಾಣ ಮಾಡಿದರೆ ಪ್ರವಾಸಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಆಧಾರ್ ಕಾರ್ಡ್ ತೆಗೆದುಕೊಂಡು ತಮಗೆ ಬೇಕಾದ ಮಿಂಡನೊಂದಿಗೆ 6 ಗಂಟೆ ಲಾಡ್ಜಿನಲ್ಲಿ ಹೊರನಾಡಿ ಬರ್ತಿದ್ದಾರೆ ನಿಮ್ಮಂತ ಗರತಿಯರು. ಮನೆತನಕ್ಕೆ ಆಸರಾಗನೆಂದು ಸರ್ಕಾರದವರು ಹೆಣ್ಣು ಮಕ್ಕಳ ಬಡ್ಡಿಗೆ 2,000 ಹಣವನ್ನು ಮಂಜೂರು ಮಾಡಿದರೆ ನನಗೆ ಬಂದ ಹಣ ನಿಮಗೆ ಹೇಗೆ ಕೊಡಬೇಕೆಂದು ಗಂಡನ ಬಾಯಿನ ಹಾರಿ ಪಡೆದು ಅದೇ ಹಣದಲ್ಲಿ ಮಿಂಡನಿಗೆ ಹೊಸ ಬಟ್ಟೆ ಕೊಡಿಸಿ ಕೋಣಿಗೆ ಕರೆಸಿ ಹಾಕಿಸಿ ಚಳಿ ಮಾಡುತ್ತಿದ್ದರೆ ನಿಮ್ಮಂತ ಗರತಿಯರು. ನಿಮ್ಮಂತ ಗರತಿಯರ ಚರಿತ್ರ ಪುಟವನ್ನು ಬರೆಯುತ್ತಾ ಹೋದರೆ ಈ ಪುಟಗಳೇ ಸಾಲುವುದಿಲ್ಲ. ಅದನ್ನು ಹೇಳುವ ಸ್ಥಾನ ನನಗೂ ಇಲ್ಲ. ಹೇ ಭಾರತಿ, ನಿನ್ನ ಸೀರೆ ಬಿಚ್ಚಿ ನಿನ್ನ ದೇಹವನ್ನು ಅಳತೆ ಮಾಡಿಬಿಡ್ತೀನಿ. ಕಾರಣೇ ಬಾ ಕಣ್ಣೇ ಮಾಡಿ ಸುಮ್ಮನೆ ಇಲ್ಲಿಂದ ಹೋದ್ರೆ ನೀನನ್ನು ಸುಮ್ಮನೆ ಬಿಡ್ತೀನಿ. ಇಲ್ಲವಂದ್ರೆ ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ನಿನಗೆ ಆರ ಹಾಕ್ತೀನಿ. ಏನು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳ್ದಾಗಿ ಮಾತನಾಡ್ತೀಯಲ್ಲ, ನಿನ್ನ ತನ್ನಾರಿಗೆ ಹೇಗೆ ಗೊತ್ತಾಗಬೇಕು ಒಂದು ಹೆಣ್ಣಿನ ಬೆಲೆ? ಈ ಸಮಾಜದ ಗರತಿಯ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತೀಯಲ್ಲ, ನಿನ್ನ ಹೆತ್ತ ತಾಯಿ ಕೂಡ ಸೂಳೆ ಆಗಿ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿಯ ಗಂಡ ಸೂಳೆ. ಈ ಸೆಂಡನ ಗಂಡು ಸ್ಥಳ ಎಷ್ಟಿದೆ ಎಂದು ತೋರಿಸೇ ಬಿಡ್ತೀನಿ.